ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಅರಕಲಗೂಡು ತಾಲೂಕಿನಿಂದ 8ನೇ ವರ್ಷದ ಪಾದಯಾತ್ರೆ ಇಂದು ಭಕ್ತಿ ಭಾವದಿಂದ ಆರಂಭವಾಯಿತು. ಅರಕಲಗೂಡು ಎ ಮಂಜು ಅಭಿಮಾನಿಗಳ ಬಳಗ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರಾ ಸಮಿತಿಯ ನೇತೃತ್ವದಲ್ಲಿ ಅರಕಲಗೂಡಿನಿಂದ ಧರ್ಮಸ್ಥಳದವರೆಗೆ ನಡೆಯುವ ಈ ಪಾದಯಾತ್ರೆಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನರಸೇಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲಾ ಭಕ್ತಾದಿಗಳಿಗೆ ಭಗವಂತನು ಆಯಸ್ಸು ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಜನರಲ್ಲಿ ದೈವಭಕ್ತಿ ಹಾಗೂ ಸೇವಾ ಮನೋಭಾವ ಇನ್ನಷ್ಟು ಹೆಚ್ಚಾಗಲಿ, ಎಲ್ಲಾ ಯಾತ್ರಿಗಳು ಸುಗಮವಾಗಿ ಯಾತ್ರೆ ನೆರವೇರಿಸಿ ಸಂತೋಷದಿಂದ ಮರಳಲಿ ಎಂದು ಹಾರೈಸಿದರು. ಬೆಳಗ್ಗೆ 6 ಗಂಟೆಗೆ ಪಾದಯಾತ್ರೆ ಆರಂಭವಾಗಿದ್ದು, ಯಾತ್ರಾರ್ಥಿಗಳಿಗೆ ಮಲ್ಪಟ್ಟಣದ ಪಿಎಸ್ ಕಲ್ಯಾಣ ಮಂಟಪದಲ್ಲಿ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ ಗೋಪಾಲಪುರದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಶನಿವಾರ ರಾತ್ರಿ ಶುಕ್ರವಾರ ಸಂತೆಯಲ್ಲಿ ತಂಗಲು ಅಗತ್ಯ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಪಾದಯಾತ್ರಾ ಸಮಿತಿಯ ಗಣೇಶ್ ಬಾಣದಹಳ್ಳಿ ಮಾಹಿತಿ ನೀಡಿದರು. ಹಲವು ವರ್ಷಗಳಿಂದ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಪಾದಯಾತ್ರಿ ಅರುಣ್ ಕುಮಾರ್ ಮಾತನಾಡಿ, ಪಾದಯಾತ್ರಾ ಸಮಿತಿಯವರು ಯಾತ್ರಾರ್ಥಿಗಳಿಗೆ ಅಗತ್ಯವಿರುವ ವಸತಿ, ಗುಣಮಟ್ಟದ ಆಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಯಾತ್ರೆಯ ಆರಂಭದಿಂದ ಅಂತ್ಯದವರೆಗೆ ಯಾತ್ರಾರ್ಥಿಗಳ ಸಕಲ ಸೌಲಭ್ಯಗಳನ್ನು ಸಮಿತಿಯು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದೆ. ಪಾದಯಾತ್ರೆಯು ದೈಹಿಕ ಆರೋಗ್ಯವನ್ನು ವೃದ್ಧಿಸುವುದರೊಂದಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ. ದೈನಂದಿನ ಒತ್ತಡದ ಬದುಕಿನಿಂದ ಹೊರಬರಲು ಇದು ಉತ್ತಮ ಮಾರ್ಗವಾಗಿದ್ದು, ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದರು. ಮೊಬೈಲ್ ಮತ್ತು ಟಿವಿಗಳಂತಹ ಡಿಜಿಟಲ್ ಲೋಕದಿಂದ ಕೆಲ ದಿನಗಳ ಕಾಲ ದೂರವಿದ್ದು ಪ್ರಕೃತಿಯ ನಡುವೆ ಸಾಗುವುದು ವಿಶಿಷ್ಟ ಅನುಭವ ನೀಡುತ್ತಿದೆ ಎಂದು ಹೇಳಿದರು. ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ ನೋವಿನ ಮಾತ್ರೆ ಹಾಗೂ ಮಧ್ಯದಲ್ಲಿ ಜ್ಯೂಸು, ಮಜ್ಜಿಗೆ ಕೆಲವು ದಾನಿಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರುಗಳು ಈ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಿದವರಿಗೆಲ್ಲ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಪಾದಯಾತ್ರೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ. ಮತ್ತು ನಮ್ಮ ದೈನಂದಿನದಲ್ಲಿ ಮೊಬೈಲು ಮತ್ತು ಟಿ ವಿ 24 ಗಂಟೆ ಅದನ್ನೇ ನಾವು ಜಪಿಸ್ತಾ ಇರ್ತೀವಿ. ಬಟ್ ಈಗ ನಾವು ವಾಕ್ ಹೋಗ್ಬೇಕಾದ್ರೆ ಏನಂದರೆ ಅವನ್ನೆಲ್ಲ ನಾವು ಮರ್ತಿ ಮೊಬೈಲು ಟಿ ವಿ ಎಲ್ಲ ಮರ್ತ್ಬಿಟ್ಟು ಬರೀ ನಮಗೇನಿದ್ರು ಧರ್ಮಸ್ಥಳ ಹೋಗೋದು ಒಂದೇ ಇರ್ತದೆ. ಹಂಗಾಗಿ ನಮ್ಮ ಮೊಬೈಲಿಂದನೂ ನಮಗೆ ಫ್ರೀ ಆಯ್ತದೆ, ಟಿ ವಿಯಿಂದನೂ ಫ್ರೀ ಆಯ್ತದೆ. ಜೊತೆಗೆ ನಾವು ವಾಕ್ ಮಾಡೋದ್ರಿಂದ ಅದು ನಮ್ಗೆ ಹೆಲ್ತ್ ಬೆನಿಫಿಟು ಸಿಗ್ತದೆ ಮತ್ತು ನಾವು ವಾಕ್ ಮಾಡೋದು ಅನ್ನೋ ಒಂದು ಖುಷಿನೂ ಇರ್ತದೆ. ಹಾಗಾಗಿ ನಾವು ಪ್ರತಿ ವರ್ಷವೂ ಮಿಸ್ ಮಾಡ್ದಂಗೆ ಆದಷ್ಟು ನಾವುಗಳು ಯಾರೂ ಮಿಸ್ ಮಾಡ್ದಂಗೆ ಪಾದಯಾತ್ರೆನ ಹೋಗ್ತಾ ಇದ್ದೀವಿ. ಇದು 6ನೇ ವರ್ಷದ ಪಾದಯಾತ್ರೆ. ಈ ಸಂದರ್ಭದಲ್ಲಿ ಪಾದಯಾತ್ರಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಯಾತ್ರಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿರೂಪಾಕ್ಷ, ಟಿವಿ 46 ನ್ಯೂಸ್ ಕನ್ನಡ, ಅರಕಲಗೂಡು. You are watching TV 46 News Kannada.